ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ನ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿದ್ಮೇಲೆ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಈ ತರ ಏನಾದ್ರೂ ಕೆಲಸಗಳಿದ್ರೆ ನಾನು ಅದನ್ನ ಮಾಡ್ಕೊಂತಿರ್ತೀನಿ. ತುಂಬಾ ದಿನ ಆಗಿತ್ತು ನಾನು ಗಿಡಗಳನ್ನೆಲ್ಲ ಸ್ವಲ್ಪ ಬಿಸಿಲಿಗೆಲ್ಲ ಇಟ್ಟು ಅದಕ್ಕೆಲ್ಲ ಸ್ವಲ್ಪ ಅಂದ್ರೆ ನೀರ್ ಹಾಕ್ತಿದ್ದೆ. ಆದ್ರೆ ಈಗ ಎಲೆಗಳಿಗೆ ಎಲ್ಲಾನು ಸ್ವಲ್ಪ ನೀರ್ ಹಾಕ್ಬೇಕಲ್ವಾ, ಅದೆಲ್ಲ ಮಾಡಿ ಹಂಗಾಗಿ ಇವತ್ತು ಅದನ್ನೆಲ್ಲ ಮಾಡ್ಕೊಂತಾ ಇದ್ದೀನಿ. ಇನ್ನ ಗಿಡಗಳ ಬಗ್ಗೆ ನನಗೂ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಆದ್ರೆ ತುಂಬಾನೇ ಇಷ್ಟ ನನ್ಗೆ ಗಿಡಗಳನ್ನ ಬೆಳೆಸೋದು. ಇಂಡೋರ್ ಪ್ಲಾಂಟ್ಸ್ ಎಲ್ಲ ಇಟ್ಕೊಂಡಿದೀನಿ ಮನೇಲಿ. ಆಲ್ಮೋಸ್ಟ್ ಆಗ್ಲೇ ನಾನು ನಾವ್ ಈ ಮನೆಗ್ ಬರಕ್ಕಿಂತ ಮುಂಚೆ ಕೆಳಗಡೆ ಮನೇಲಿ ಇದ್ದಾಗಿಂದಾನು ನಾನು ಇಂಡೋರ್ ಪ್ಲಾಂಟ್ಸ್ನೆಲ್ಲ ಇಟ್ಟಿದ್ದೀನಿ. ಆದ್ರೆ ಲೋ ಮೇಂಟೆನೆನ್ಸ್ ಪ್ಲಾಂಟ್ಸ್ ನ ಮಾತ್ರನೇ ನಾನು, ಅಂದ್ರೆ ಲೋ ಮೇಂಟೆನೆನ್ಸ್ ಇರುತ್ತಲ್ಲ ಆ ಗಿಡಗಳನ್ನ ಮಾತ್ರನೇ ನಾನು ಇಟ್ಟಿರೋದು. ಯಾಕಂದ್ರೆ ಅದ್ರ ಬಗ್ಗೆ ಇನ್ನೂ ನನ್ಗೆ ಕಲಿತಾ ಇದ್ದೀನಿ, ಅಷ್ಟೊಂದು ನಾಲೆಜ್ ಇಲ್ಲ. ಮತ್ತೆ ಸ್ವಲ್ಪ ಬೇರೆ ಬೇರೆ ತರ ಗಿಡಗಳನ್ನ ತಂದಿದೀವಿ ಅಂದ್ರೆ ಅದಕ್ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರತ್ತೆ. ಮತ್ತೆ ಈ ಮನೆ ಕೆಲ್ಸಗಳಲ್ಲಿ ಅದನ್ನು ಮಾಡೋದು ಕಷ್ಟ ಆಗತ್ತೆ. ಹಂಗಾಗಿ ಯಾವ ಯಾವ ಗಿಡಗಳು ನನ್ಗೆ ಅಷ್ಟೊಂದು ಕಷ್ಟ ಇಲ್ಲ ಬೆಳೆಸೋದು, ಈಸಿ ಆಗಿರತ್ತೆ. ಅದಕ್ಕೆ ಅಂದ್ರೆ 3-4 ಡೇಸ್ ಒಂದ್ಸತಿ ನೀರ್ ಹಾಕೋ ತರ, ಮತ್ತೆ ಜಾಸ್ತಿ ಬಿಸಿಲು ಗಿಡೋ ಅವಶ್ಯಕತೆ ಏನು ಇಲ್ಲ. ಎಲ್ಲ ತುಂಬಾ ಲೈಟ್ ಕಡಿಮೆ ಇದೆ ಅನ್ನೋ ಜಾಗದಲ್ಲಿ ಇಡಕ್ ಆಗೋಂತ ಗಿಡಗಳನ್ನ ನೋಡ್ಕೊಂಡೆ ನಾನು ಅವನ್ನೇ ಇಟ್ಟಿದ್ದೀನಿ. ಹಂಗಾಗಿ ನನ್ಗೆ ಗಿಡದ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಸೊ ನನ್ಗೆ ಗೊತ್ತಿಲ್ಲದೆ ಇರೋ ವಿಚಾರನ ಸುಮ್ನೆ ನಾನು ಏನೇನೋ ಹೇಳಕ್ ನನ್ಗೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ಯಾವತ್ತೂನು, ಕೆಲವರು ನನ್ಗೆ ಕೇಳಿದ್ದೀರಾ ಅಂದ್ರೆ ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡಿ ಅಂತ ಹೇಳ್ಬಿಟ್ಟು. ಸೊ ನನ್ಗೆ ಅಷ್ಟು ನಾಲೆಜ್ ಇಲ್ಲದೆ ಇರೋದ್ರಿಂದನೇ ನಾನು ಯಾವತ್ತು ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿ ನಿಮ್ ಜೊತೆ ಶೇರ್ ಮಾಡಿರ್ಲಿಲ್ಲ. ನಾವು ಲೇಡೀಸ್ ಹೆಂಗೆ ಅಂತಂದ್ರೆ ಮನೆಯಲ್ಲಿ ಸುಮ್ನೆ ಇರ್ತೀವಿ ಅಂತ ಅಂದ್ಬಿಟ್ಟು ಎಲ್ಲಾರು ಅನ್ಕೊಂತಾ ಇರ್ತಾರೆ. ಆದ್ರೆ ಏನಾದ್ರೂ ಒಂದು ಹುಡ್ಕೊಂಡ್ ನಾವು ಮಾಡ್ತಾನೆ ಇರ್ತೀವಿ. ಎಷ್ಟು ಮಾಡಿದ್ರು ಕೆಲವು ಸತಿ ಕೆಲಸ ಮುಗಿಯೋದೇ ಇಲ್ವೇನೋ ಅನ್ನೋ ತರ ಫೀಲ್ ಆಗ್ತಾ ಇರತ್ತೆ. ಸೊ ನಾನು ಹಂಗೇನೆ, ನನ್ಗೂ ಎಲ್ಲಾರು ಅದನ್ನೇ ಕೇಳ್ತಾ ಇರ್ತಾರೆ, ಮಾಡ್ತಾನೆ ಇರ್ತೀಯ, ನಿನಗ್ ಬೋರ್ ಆಗಲ್ವಾ, ಇರಿಟೇಟ್ ಆಗಲ್ವಾ ಅಂತ ಹೇಳಿ. ಖಂಡಿತ ಆಗತ್ತೆ. ನೋಡಿ, ಆಕ್ಚುಲಿ ನಿನ್ನೆ ದಿನ ಅಂದ್ರೆ ನಾನು ಈ ವಿಡಿಯೋ ಶೂಟ್ ಮಾಡ್ಕೊಳ್ಳೋ ಹಿಂದಿನ ದಿನ ಏನೂ ಮಾಡಿರ್ಲಿಲ್ಲ. ಜಸ್ಟ್ ಕೌಂಟರ್ ಟಾಪ್ ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಕಸ ಒಂದು ಗುಡಿಸ್ಕೊಂಡ್ಬಿಟ್ಟು ಅಂದ್ರೆ ಟಿಫನ್ ಅಡ್ಗೆ ಎಲ್ಲ ಮಾಡಿದ್ದೆ. ಸುಮ್ನೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಸುಮ್ನೆನೆ ಟಿವಿ ನೋಡ್ಕೊಂಡು, ಬುಕ್ ಓದ್ಕೊಂಡು, ಫೋನ್ ನೋಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ಬಿಟ್ಟಿದ್ದೆ. ಒಂದೊಂದ್ ದಿನ ನನ್ಗೂ ಅದೇ ತರ ಆಗತ್ತೆ, ಯಾರ್ ಮಾಡ್ತಾರಪ್ಪ ಪ್ರತಿದಿನ ಅಂತ ಹೇಳಿ. ಸೊ ಅದು ಇವನ್ ನಮ್ ಬಾಡಿಗೂ ಅದು ಬೇಕು, ಅಂದ್ರೆ ಸ್ವಲ್ಪ ರೆಸ್ಟ್ ಬೇಕು. ಅವಾಗ ನಮ್ಮ ಬಾಡಿ ಆಗ್ಲಿ ಮೈಂಡ್ ಆಗ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ ಅಂತ ಹೇಳಿ ಅನ್ಕೊಂತೀನಿ. ನಾನು 10 ದಿನಕ್ಕೋ 15 ದಿನಕ್ಕೋ ಒಂದಿನ ಆ ರೀತಿ ಏನು ಕೆಲಸ ಮಾಡ್ದಿರ ಸುಮ್ನೆ ಇದ್ಬಿಡ್ತೀನಿ. ಆಮೇಲೆ ಅನ್ಕೋತಾ ಇರ್ತೀನಿ, ನಾನು ಎಷ್ಟ್ ಕೆಲಸ ಮಾಡ್ತೀನಿ, ಯಪ್ಪ ಸಾಕಾಗ್ಬಿಡತ್ತೆ ಅಂತ ಹೇಳಿ. ಇನ್ನ ಆವಾಗ ಯೋಚನೆ ಮಾಡ್ತಿರ್ತೀನಿ, ನಾನು ಏನ್ ಮಹಾ ಕೆಲಸ ಮಾಡ್ತಿದ್ದೀನಿ. ವರ್ಕಿಂಗ್ ವುಮೆನ್ಸ್ ಏನಿರ್ತಾರಲ್ವಾ ಪಾಪ, ಅವರು ಮನೇಲೂ ಮಾಡಿ ಹೊರಗಡೆನೂ ಮಾಡ್ಬೇಕು. ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ನನ್ಗೂ ಆಗಿದೆ. ನಾನು ಮುಂಚೆ ಕೆಲಸ ಮಾಡ್ತಿದ್ದೆ. ಸೊ ಅದು ಎಷ್ಟು ಟೆನ್ಷನ್ ಇರುತ್ತೆ, ಎಷ್ಟು ಕಷ್ಟ ಆಗತ್ತೆ ಅನ್ನೋದು ನನಗೂ ಅದು ಅನುಭವ ಅನ್ನೋದಾಗಿದೆ. ಸೊ ಅದನ್ನ ಯೋಚನೆ ಮಾಡ್ಕೊಂಡು ನನಗ್ ನಾನೇ ಮೋಟಿವೇಟ್ ಮಾಡ್ಕೊಂತೀನಿ. ಇದೆಲ್ಲ ಒಂದ್ ದೊಡ್ಡ ಕೆಲಸ ಅಲ್ಲ ನೀನ್ ಮಾಡ್ತಿರೋದು, ಅವ್ರ ಮುಂದೆ ನೀನೇನು ಇಲ್ವೇ ಇಲ್ಲ ಅಂತ ಹೇಳಿ ನನಗ್ ನಾನೇ ಮೋಟಿವೇಟ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಯಾವ ಕೆಲ್ಸಗಳು ಪೆಂಡಿಂಗ್ ಇಟ್ಟಿದೀನಿ ಅದನ್ನೆಲ್ಲ ಮಾಡ್ಕೊಂತಾ ಇರ್ತೀನಿ. ಹಾಗೇನೆ ನಾವ್ ಈ ತರ ನಮ್ಗೆ ಪರ್ಸನಲಿ ಏನಾದ್ರೂ ಪ್ರಾಬ್ಲಮ್ಸ್ ಆಗತ್ತೆ, ಇಲ್ಲ ಫ್ಯಾಮಿಲಿಲಿ ಏನಾದ್ರೂ ಒಂದ್ ಇಶ್ಯೂಸ್ ಆಗತ್ತೆ. ಸೊ ಅದನ್ನ ನಾವು ಯಾರ ಹತ್ರ ಆದ್ರೂ ಒಬ್ರ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ಅಂದ್ರೆ ಯಾಕಂದ್ರೆ ಆ ಮೂಮೆಂಟ್ ಅಲ್ಲಿ ನಾವು ತುಂಬಾ ಲೋ ಆಗ್ಬಿಟ್ಟಿರ್ತೀವಿ. ತುಂಬಾ ಒಂಥರ ಮನಸ್ಸಿಗೆ ತುಂಬಾ ಬೇಸರ ಇರತ್ತೆ. ಅವಾಗ ಯಾರ ಹತ್ರ ಆದ್ರೂ ಹೇಳ್ಕೊಂಡ್ರೆ ಅವರು ನಮ್ಗೆ ಏನಾದ್ರೂ ಒಂದ್ ಸಜೆಷನ್ಸ್ ಕೊಡ್ತಾರೆ ಅಂತಾನೋ, ಇಲ್ಲ ನಮ್ ನೋವನ್ನ ಅರ್ಥ ಮಾಡ್ಕೊಂತಾರೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅವರು ಕೇಳಿಸ್ಕೊಳ್ಳೋರು ಎಲ್ಲ ಚೆನ್ನಾಗೇ ಕೇಳಿಸ್ಕೊತಾರೆ. ಅವ್ರದೇ ಆದ ಕೆಲವೊಂದು ಸಜೆಷನ್ಸ್ ಎಲ್ಲ ಓಕೆ. ಆದ್ರೆ ಎಲ್ಲಾರು ಹಂಗೆ ಇರ್ತಾರೆ ಅಂತ ನಾನು ಖಂಡಿತ ಹೇಳಲ್ಲ. ಬಟ್ ಕೆಲವರು, ನನ್ನ ಅನುಭವದಲ್ಲಿ ನಾನು ಹೇಳ್ತಿರೋದು, ನಾವು ಚೆನ್ನಾಗಿದ್ದಾಗ ನಮ್ಮ ಮನೆ ಪ್ರಾಬ್ಲಮ್ಸ್, ಪರ್ಸನಲ್ ಇಶ್ಯೂಸ್ನೆಲ್ಲ ಮಾತಾಡಿರ್ತೀವಿ. ಇವನ್ ಅವರು ಹೇಳ್ಕೊಂಡಿರ್ತಾರೆ. ಆದ್ರೆ ಅವ್ರ ಮಧ್ಯೆ ನಮ್ಮ ಮಧ್ಯೆ ಏನಾದ್ರೂ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ಆ ಟೈಮಲ್ಲಿ ಅದನ್ನೆಲ್ಲ ಎತ್ತಾಕ್ಬಿಡ್ತಾರೆ. ಅಂದ್ರೆ ನೀನ್ ಅವಾಗ ಹಿಂಗಿದ್ದೆ ಹಿಂಗಿದ್ದೆ. ಈಗ ಅವ್ರದ್ದು ನಮ್ದು ಏನೋ ಒಂದು ಜಗಳ ಆಗತ್ತೆ, ಇಲ್ಲ ಸ್ವಲ್ಪ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆ ವಿಚಾರ ಏನಿದೆ ಅದನ್ನ ಮಾತಾಡಲ್ಲ. ನೀನ್ ಹಿಂಗಿರೋದಕ್ಕೇನೆ ನಿನ್ ಫ್ಯಾಮಿಲಿಲಿ ಈ ತರ ಎಲ್ಲ ನಿನ್ನ ಇದ್ ಮಾಡೋದು ಅಂತ ಹೇಳ್ಬಿಟ್ಟು ಆ ಬ್ಲೇಮ್ನೆಲ್ಲ ತಗೊಬಂದು ನಮ್ಮ ಮೇಲೆನೆ ಹಾಕ್ಬಿಡ್ತಾರೆ.
ಇದು ನಿಜವಾಗ್ಲೂ ನನಗೂ ಸಹ ಎಕ್ಸ್‌ಪೀರಿಯನ್ಸ್ ಆಗಿದೆ. ನಾವ್ ಯಾವಾಗಾದ್ರೂ ಲೋ ಆದಾಗ ಏನೋ ಹೇಳ್ಕೊಂಡಿರೋದನ್ನ ಅವ್ರು ಇನ್ನೊಬ್ರ ಹತ್ರ ಹೇಳ್ಕೊಂಡು ಆಡ್ಕೊಳ್ಳೋದಾಗ್ಬೋದು. ಇಲ್ಲ ಅಂತಂದ್ರೆ ನಮಗೂ ಅವ್ರಿಗೂ ಸ್ವಲ್ಪ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆದಾಗ ಅದನ್ನೇ ಇಟ್ಕೊಂಡು ನಮ್ಮನ್ನೇನೆ ಇದ್ ಮಾಡೋದು, ಈ ತರ ಎಲ್ಲ ಆಗುತ್ತೆ. ಸೊ ನಾನು ಇವಾಗ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ನನ್ಗೇನೇ ಆಗ್ಲಿ ಯಾರೊಬ್ರು ಮೇಲೆ ಡಿಪೆಂಡ್ ಆಗಕ್ ಹೋಗಲ್ಲ. ಇನ್ಯಾರೋ ಬಂದು ನನ್ನನ್ನ ಮೋಟಿವೇಟ್ ಮಾಡ್ಬೇಕು, ಇನ್ಯಾರೋ ಬಂದು ನನ್ ಕಷ್ಟ ಸುಖ ಕೇಳ್ಬೇಕು, ನಾನ್ ಖಂಡಿತ ಯೋಚನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಈಗ ನಮ್ದು ಒಂದು ಫ್ಯಾಮಿಲಿನೇ. ನನ್ ಫ್ಯಾಮಿಲಿಲೂ ಕೆಲವೊಂದು ಇಶ್ಯೂಸ್ ಆಗತ್ತೆ. ಕೆಲವೊಂದು ಏನೇನೋ ಆಗುತ್ತೆ, ಅಪ್ ಅಂಡ್ ಡೌನ್ಸ್ ಅನ್ನೋದು ಬರತ್ತೆ. ಅಂತ ಮೂಮೆಂಟ್ ಅಲ್ಲಿ ನಾನು ಕೊರಗೋದಾಗ್ಲಿ, ಇಲ್ಲ ಬೆಡ್ ಮೇಲ್ ಮಲ್ಕೊಂಡು ದಿನಾನೆಲ್ಲ ಈ ತರ ಮಾಡಕ್ ಹೋಗಲ್ಲ. ನನಗ್ ನಾನೇನೆ ಇದ್ ಮಾಡ್ಕೋತೀನಿ. ಪ್ಲಸ್ ಮೇನ್ ಅಂದ್ರೆ ನನಗ್ ನಾನ್ ಮೋಟಿವೇಟ್ ಯಾವ ರೀತಿ ಮಾಡ್ಕೋತೀನಿ ಅಂದ್ರೆ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟು ನಾನ್ ಮಾತಾಡ್ತಿರ್ತೀನಿ. ಅಂದ್ರೆ ಆ ಮಿರರ್ ಆ ಸೈಡ್ ಇರೋದು ಪುಷ್ಪ ಅಂತ ಹೇಳಿ ಅನ್ಕೋತೀನಿ. ನಿಮಗ್ ಸಿಲ್ಲಿ ಅನ್ನಿಸ್ಬೋದು. ಬಟ್ ನಾನ್ ಮಾಡೋದನ್ನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಈ ಕಡೆ ಬಂದು ಇನ್ಯಾರೋ ಬೇರೆಯವರು ಅನ್ನೋ ತರ ಅನ್ಕೊಂಡು ನಾನು ಅದನ್ನ ಮಾತಾಡ್ತಿರ್ತೀನಿ. ಏನು ಆಗಿಲ್ಲ, ಇದನ್ನೆಲ್ಲ ನೀನ್ ತಡ್ಕೋಬೇಕು, ಇದನ್ನೆಲ್ಲ ನಿನ್ಗೆ ಆ ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ಟು ನನಗ್ ನಾನೇ ಮೋಟಿವೇಟ್ ಮಾಡ್ಕೊಳ್ಳೋ ತರ ಮಾಡ್ಕೊಂತಿರ್ತೀನಿ. ಮತ್ತೆ ಇನ್ನೊಂದ್ ಏನಂತಂದ್ರೆ ಇವಾಗ ಪ್ರಾಬ್ಲಮ್ಸ್ ಅನ್ನೋದು ಎಲ್ಲಾರ್ ಲೈಫಲ್ಲೂ ಇರುತ್ತೆ. ಅದು ಒಂಥರ ಕಾಮನ್. ಆದ್ರೆ ಆ ಪ್ರಾಬ್ಲಮ್ಸ್ ಬಂದ್ಬಿಡ್ತಲ್ವಾ ಅಂತ ಹೇಳ್ಬಿಟ್ಟು ನಾವು ಬೇರೆಯವ್ರನ್ನೆಲ್ಲ ಬೈಕೊಂಡು, ಇಲ್ಲ ನಾವು ಕೊರಕೊಂಡು ಆತರ ಎಲ್ಲ ಮಾಡೋ ಬದ್ಲು ಆ ಪ್ರಾಬ್ಲಮ್‌ಗೆ ಸೊಲ್ಯೂಷನ್ ಏನು ಅನ್ನೋದನ್ನ ಹುಡ್ಕೊಂತ ಹೋಗಿದ್ದೀವಿ. ಮತ್ತೆ ಆ ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ಬಿಡ್ತು ಅಂತಂದ್ರೆ ಅದು ಬೇಗ ಕ್ಲಿಯರ್ ಆಗತ್ತೆ. ನಾನು ಇದನ್ನೇ ಮಾಡ್ತೀನಿ. ಈಗ ಏನೇ ಬರ್ಲಿ ನನ್ಗೆ ಪ್ರಾಬ್ಲಮ್ಮು, ಹಿಂಗಾಗೋಯ್ತಪ್ಪ, ಏನಕ್ಕಾಯ್ತು ಅಂತ ಹೇಳಿ ಕೊರ್ಗಕ್ ಹೋಗಲ್ಲ. ಅದು ಪ್ರಾಬ್ಲಮ್ ಯಾಕಾಯ್ತು? ಅದಕ್ ನಾನ್ ಏನ್ ಮಾಡಿದ್ರೆ ಅದು ಸಾಲ್ವ್ ಆಗತ್ತೆ? ಅದಕ್ಕೆ ನಾನ್ ಏನ್ ಪ್ರಯತ್ನ ಪಡ್ಬೋದು? ಅಂದ್ರೆ ಕೆಲವೊಂದು ನಮ್ ಕೈಯಲ್ಲೇ ಇರತ್ತೆ. ಕೆಲವೊಂದು ನಮ್ ಕೈಲಿ ಇರಲ್ಲ. ಸೊ ನನ್ನ ಕೈಯಲ್ಲಿ ಏನೇನಾಗುತ್ತೆ ನಾನ್ ಖಂಡಿತ ಅದನ್ನೆಲ್ಲ ಮಾಡ್ತೀನಿ ಅದ್ರಿಂದ ಹೊರಗ್ ಬರಕ್ಕೆ. ಬಟ್ ಯಾವ್ದು ನನ್ನ ಕೈಯಲ್ಲಿ ಇರಲ್ವೋ ಅದನ್ನ ಬಿಟ್ಬಿಡ್ತೀನಿ ಹಾಗೇನೆ. ಸೊ ಒಂದು ಗಾದೆನೇ ಇದೆ ಅಲ್ವಾ? ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತ ಹೇಳ್ಬಿಟ್ಟು. ಅಂದ್ರೆ ಒಂದು ಏನು ಸಮಯ ಅನ್ನೋದು ಏನಿರತ್ತೆ ಅದು ಪ್ರತಿಯೊಂದು ಗಾಯನೂ ಸಹ ವಾಸಿ ಮಾಡತ್ತಂತೆ. ಸೊ ಹಂಗಾಗಿ ನಾನು ಅದನ್ನ ಸುಮ್ನೆ ಆಗ್ಬಿಡ್ತೀನಿ. ಅದನ್ನೇ ಯೋಚನೆ ಮಾಡೋದು ಬೇಡ, ಇವತ್ತೋ ಇಲ್ಲ ನಾಳೆ ಸರಿ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇವಾಗ ನಾವು ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿದೀನಿ ಅಂತಂದ್ರೆ ನನ್ಗೆ ಮನೇಲೂ ಏನು ಕೆಲ್ಸಗಳು ಮಾಡ್ಕೊಳಕ್ ಆಗಲ್ಲ. ಮತ್ತೆ ನನ್ ಮೈಂಡ್ ಯಾವಾಗ ಅಪ್ಸೆಟ್ ಆಗತ್ತೆ ಅಂತ ಅಂದಾಗ ನನ್ ಫ್ಯಾಮಿಲಿಗೂನು ಒಂಥರ ಮೈಂಡ್ ಅಪ್ಸೆಟ್ ಮಾಡ್ದಂಗೆನೆ. ಅವ್ರಿಗೂ ಒಂದು ಪಾಸಿಟಿವ್ನೆಸ್ ಅನ್ನೋದಿರಲ್ಲ, ಒಂದ್ ಲವಲವಿಕೆ ಅನ್ನೋದಿರಲ್ಲ ಮನೇಲಿ. ಮಕ್ಳುನು ನನ್ನನ್ ನೋಡೇ ಅದನ್ನೇ ಕಲಿತಿರ್ತಾರೆ. ಓ ಅಮ್ಮ ಪ್ರಾಬ್ಲಮ್ ಬಂತು ಅಂದ್ರೆ ಹೋಗ್ ಬೆಡ್ ಮೇಲ್ ಮಲ್ಕೊಂಡ್ಬಿಡ್ತಾರೆ. ಫ್ಯೂಚರಲ್ಲಿ ನಾವು ಅಷ್ಟೇ ಹೋಗ್ ಬೆಡ್ ಮೇಲ್ ಮಲ್ಕೊಂಡ್ಬಿಟ್ಟಿದೀವಿ ಅಂದ್ರೆ ನಮ್ ಪ್ರಾಬ್ಲಮ್‌ಗೆ ಸೊಲ್ಯೂಷನ್ ಸಿಕ್ಬಿಡತ್ತೆ ಅನ್ನೋದು ಅವ್ರಿಗೂ ಅದೇ ಹೋಗುತ್ತಲ್ವಾ. ಯಾಕಂದ್ರೆ ಮಕ್ಳು ತಂದೆ ತಾಯಿನ ನೋಡಿ ಎಷ್ಟೊಂದು ಕಲಿಯೋದಿರುತ್ತೆ. ಸೊ ನಾವ್ ಅವ್ರಿಗೆ ಒಂದು ಪಾಸಿಟಿವ್ ಆಗಿರೋದೇ ಕಲಿಸ್ಬೇಕು. ನಾನ್ ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ನೋಡು, ನನ್ಗೆ ಪ್ರಾಬ್ಲಮ್ ಬಂದಿದೆ, ನಾನು ಅದನ್ನ ಯಾವ ರೀತಿ ಫೇಸ್ ಮಾಡ್ತೀನಿ ಅನ್ನೋದನ್ನು ಸಹ ನಾವು ಅವ್ರಿಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕು. ಸೊ ನಾನು ಅದನ್ನೇ ಮಾಡ್ತೀನಿ. ಏನೇ ಬರ್ಲಿ ನಾನ್ ನನ್ ಮಕ್ಳ ಹತ್ರನೂ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಂಡು ಅವ್ರು ಕೇಳ್ತಾರೆ ನನ್ನ, ಅಮ್ಮ ಇವಾಗ ಈ ತರ ಆಗಿದೆಯಲ್ಲ, ನೀವೇನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಎಷ್ಟೋ ಸತಿ ನಮ್ಗೇನಾದ್ರೂ ಮನೇಲಿ ಇಶ್ಯೂಸ್ ಆದಾಗ ನೆಕ್ಸ್ಟ್ ಡೇನೆ ನಾನು ನಾರ್ಮಲ್ ಆಗಿ ಕೆಲ್ಸಗಳು ಮಾಡ್ಕೊಂಡು ಖುಷಿಯಾಗಿ ಇದ್ಬಿಡ್ತೀನಿ. ಸೊ ನನ್ ಮಕ್ಳು ಆ ಮೂಮೆಂಟಿಗ್ ಬಂದ್ಬಿಟ್ಟು, ಅಮ್ಮ ನೆನ್ನೆ ನೋಡಿದ್ರೆ ನೀವು ಆ ಥರ ಎಲ್ಲ ಮಾತಾಡ್ತಾ ಇದ್ರಿ, ಹಂಗೆಲ್ಲ ಕೋಪ ಮಾಡ್ಕೊಂಡಿದ್ರಿ, ಬೇಸರದಲ್ಲಿದ್ರಿ, ಬಟ್ ಇವಾಗ ಯಾಕಮ್ಮ ನೀವು ಇಷ್ಟು ಕೂಲ್ ಆಗ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ನಾನು ಅವ್ರಿಗೆ ಅದನ್ನೇ ಹೇಳ್ತೀನಿ, ಈಗ ನೋಡು ನನಗ್ ಬೇಜಾರಾಯ್ತು, ನಾನು ಅಳ್ತಿದ್ದೆ, ಇಲ್ಲ ನಾನು ಕೋಪ ಮಾಡ್ಕೊಂಡಿದ್ದೆ, ಈಗ ಇವತ್ತು ಅದನ್ನೇ ಮಾಡಿದ್ದೀನಿ, ನಾಳೆ ಅದನ್ನೇ ಮಾಡಿದ್ದೀನಿ ಅಂದ್ರೆ ಏನ್ ಯೂಸ್ ಅಮ್ಮ? ಸೊ ಅದ್ರಲ್ಲಿ ನಂದೇನ್ ಮಿಸ್ಟೇಕ್ ಇದೆ ಅದನ್ನ ಕರೆಕ್ಷನ್ ಮಾಡ್ಕೋಬೇಕು. ನಾನು ನೆಕ್ಸ್ಟ್ ಏನ್ ಅದಕ್ಕೆ ಸ್ಟೆಪ್ ತಗೋಬೇಕು ಅದನ್ನ ತಗೋಬೇಕು ಅಷ್ಟೇನೆ. ಅದನ್ನ ಯೋಚನೆ ಮಾಡ್ಕೊಂಡೆ ನಾನು ಇದ್ಬಿಟ್ರೆ ಅದರಿಂದ ನಾನು ಹೊರಗ್ ಬರೋದು ಹೆಂಗಾಗತ್ತೆ. ಪ್ಲಸ್ ನಾನು ನಿಮಗೆ ಇವತ್ತು ಏನು ಲಂಚ್ ಬಾಕ್ಸ್ ಆಗ್ಬೋದು, ನಿಮ್ಮ ಏನು ಎವ್ರಿ ಡೇ ನೀಡ್ಸ್ ಏನಿರುತ್ತೆ ಅದನ್ನೆಲ್ಲ ನಾನು ಯಾವ ರೀತಿ ನಿಮಗ್ ಮಾಡಕ್ಕಾಗುತ್ತೆ ಅಂತ ಅಂದ್ಬಿಟ್ಟು
ಅವ್ರಿಗೆ ನಾನು ಅದನ್ನೇ ಹೇಳ್ತೀನಿ, ಸ್ಟ್ರಾಂಗ್ ಆಗಿರಿ. ಏನೇ ಆಗಲಿ ಅದನ್ನ ತಗೊಳ್ಳೋ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡಿ ಅಂತಾನೆ ನಾನು ನನ್ನ ಮಕ್ಕಳ ಹತ್ರನೂ ನಾನು ಇದನ್ನೇ ಹೇಳ್ತೀನಿ. ಸೊ ಇವನ್ ನಾನು ಇದನ್ನೇ ನಿಮ್ಮ ಜೊತೆ ಎಲ್ಲಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಏನೇ ಒಂದು ಪ್ರಾಬ್ಲಮ್ಸ್ ಬರಲಿ ದಯವಿಟ್ಟು ಹೇಳ್ತೀನಿ, ಸಿಕ್ತವ್ರಿಗೆಲ್ಲ ನಿಮ್ಮ ಪ್ರಾಬ್ಲಮ್ಸ್ನ ಶೇರ್ ಮಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ಎಲ್ಲರೂ ಒಂದೇ ಥರ ನಿಜವಾಗ್ಲೂ ಇರೋದಿಲ್ಲ. ಆಗಲೇ ಹೇಳ್ದಂಗೆ ಕೆಲವ್ರು ಹಿಂದೆ ಮುಂದೆ ಆಡ್ಕೊಂತಾರೆ. ಇನ್ನು ಕೆಲವರು ಅವ್ರಿಗೂ ನಮಗೂ ಇಶ್ಯೂಸ್ ಆದಾಗ ನೀನು ಹಿಂಗಿರೋದಕ್ಕೆ ಯಾರು ನಿನ್ನ ಜೊತೆ ಸೆಟ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಪ್ರಾಬ್ಲಮ್ಸನ್ನೆಲ್ಲ ಅವ್ರದ್ದೇನು ತಪ್ಪಿದೆ ಅದನ್ನೆಲ್ಲ ಮುಚ್ಚಾಕ್ಬಿಟ್ಟು ನಮ್ಮ ತಪ್ಪುಗಳನ್ನೇ ಪ್ರಪಂಚಕ್ಕೆ ತೋರ್ಸಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ನಾವು ಇನ್ನೊಬ್ರು ಯಾರೋ ಬಂದು ನಮ್ಮನ್ನು ಯಾಕೆ ಮೋಟಿವೇಟ್ ಮಾಡಬೇಕು, ನಮಗೆ ನಾವೇ ಸಾಕು. ಸೊ ಎಂಡ್ ಆಫ್ ದ ಡೇ ಯಾರೂ ಬರಲ್ಲ ನಮಗೆ. ಈವನ್ ಕೆಲವು ಸತಿ ನಮ್ಮ ಫ್ಯಾಮಿಲಿ ಸಹ ನಮ್ಮ ಜೊತೆ ಬರಲ್ಲ, ನಾವು ಇಂಡಿವಿಜುವಲ್ ಆಗಿ ಉಳ್ಕೊಂಡ್ಬಿಡ್ತೀವಿ. ಸೊ ನಮಗೆ ನಾವೇ ಇದ್ದಾಗ ಕಷ್ಟ ಸುಖನೂ ಸಹ ನಾವೇನೆ ಫೇಸ್ ಮಾಡೋದೇ ಬೆಟರ್ ಅಂತ ಹೇಳಿ ನನಗೆ ಅನಿಸ್ತಾ ಇರತ್ತೆ. ಮತ್ತು ನೈಟ್ ಊಟಕ್ಕೆ ನಾನು ಬಸ್ಸಾರು ಮಾಡಿದ್ದೆ ಬೆಳಿಗ್ಗೆನೆ, ಆದ್ರೆ ಪಲ್ಯ ಖಾಲಿ ಆಗ್ಬಿಟ್ಟಿತ್ತು. ಸೊ ನಂಚ್ಕೊಳಕ್ಕೆ ಅವಲಕ್ಕಿ ಬೋಂಡ ಮಾಡೋಣ ಅಂತ ಹೇಳಿ ಮಾಡ್ಕೊಂಡೆ. ಇದಕ್ಕೆ ನಾನು 1 ಕಪ್ ಅವಲಕ್ಕಿನ ತೊಳೆದ್ಬಿಟ್ಟು ಅದಕ್ಕೆ 1/4 ಕಪ್ ಅಷ್ಟು ಅಕ್ಕಿ ಹಸಿಟ್ಟು, 1/4 ಕಪ್ ಕಡಲೆ ಹಸಿಟ್ಟನ್ನ ಹಾಕೊಂಡು ಸಣ್ಣದಾಗಿ ಹೆಚ್ಕೊಂಡಿರುವಂತ ಹಸಿಮೆಣಸಿನ್ಕಾಯಿ, ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಮತ್ತೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನ ಮಿಕ್ಸ್ ಆದ್ಮೇಲೆ ನಾವು ಒಂದು 15 ನಿಮಿಷ ಅದನ್ನ ಹಂಗೆ ಬಿಡಬೇಕು. ಯಾಕಂದ್ರೆ ಅವಲಕ್ಕಿ ಅನ್ನೋದು ಸ್ವಲ್ಪ ಮೆತ್ತಗಾಗ್ಬೇಕಲ್ವಾ, ಹಂಗಾಗಿ. ಅದಾದ್ಮೇಲೆ ನಾವು ನಾರ್ಮಲ್ ಬೋಂಡ ತರ ಮಾಡ್ಕೊಂಡು ಅದನ್ನ ಎಣ್ಣೆಯಲ್ಲಿ ಕರದ್ರೆ ಆಯ್ತು. ತುಂಬಾನೇ ಕ್ರಿಸ್ಪಿ ಆಗಿರೋ ಟೇಸ್ಟಿ ಆಗಿರುವಂತ ಬೋಂಡ ರೆಡಿ ಆಗಿ. ಇದು ಬಂದು ನೆಕ್ಸ್ಟ್ ಡೇ ಮಾರನೇ ದಿನ ನಾನು ಬೆಳಿಗ್ಗೆ ಟಿಫನ್ ಅಡ್ಗೆ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಈ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು. ನಾನು ಅವಾಗ ಹಬ್ಬದಲ್ಲಿ ಮಾಡಿದ್ದು ಮತ್ತೆ ಮಾಡಿರ್ಲಿಲ್ಲ. ಸೊ ಇವಾಗ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂತಾ ಇದ್ದೀನಿ. ಇನ್ನ ನನ್ಗೆ ಲಾಸ್ಟ್ ಒಂದು ವ್ಲಾಗ್ ಅಲ್ಲಿ ಕೇಳ್ತಾ ಇದ್ರು, ನೀವ್ ಯಾವಾಗ್ಲೂ ಪಾಸಿಟಿವ್ ಆಗೇ ಇರ್ತೀರಾ, ನೆಗೆಟಿವ್ ಅನ್ನೋದು ನಿಮ್ ಮೈಂಡ್ ಬರೋದೇ ಇಲ್ವಾ, ನೀವು ನೆಗೆಟಿವ್ಸ್ ಬಗ್ಗೆ ಯೋಚನೆ ಮಾಡಲ್ವಾ ಅಂತ ಹೇಳಿ. ಖಂಡಿತ ಬರತ್ತೆ. ನಾನು ಏನೇ ಒಂದು ಕೆಲಸ ಮಾಡ್ಲಿ, ಏನೇ ಒಂದು ಇದು ಮಾಡ್ಲಿ, ಪಾಸಿಟಿವ್ ನೆಗೆಟಿವ್ ಅನ್ನೋದು ಇದ್ದೇ ಇರತ್ತೆ. ಯಾವುದೇ ನೀವು ಮಾಡಿದ್ರುನು. ಆದ್ರೆ ನನ್ನ ಮೈಂಡ್ಗೆ ಫಸ್ಟ್ ಬರೋದು ಪಾಸಿಟಿವ್ ಅಂತ ಹೇಳಿ ಬರತ್ತೆ. ಸೊ ಎಕ್ಸಾಂಪಲ್ ಹೇಳಕ್ ಹೋದ್ರೆ, ಈಗ ನೋಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಫಸ್ಟ್ ನಾನು ಅದ್ರಲ್ಲಿ ಇರುವಂತ ನೆಗೆಟಿವಿಟಿನ ಯೋಚನೆ ಮಾಡ್ಲಿಲ್ಲ. ಪಾಸಿಟಿವ್ ಏನೇನಿದೆ ಅನ್ನೋದನ್ನೇ ಯೋಚನೆ ಮಾಡಿದೆ. ಅಂದ್ರೆ ನನಗೆ ಗೊತ್ತಿರುವಂತ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಬೋದು. ಅದನ್ನೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡ್ಕೋಬಹುದು. ಈಗ ನೋಡಿ ನಮ್ಮ ಮನೇಲಿ ಹೆಂಗಿದೆ ಅಂತ ಅಂದ್ರೆ, ಈಗ ಮಕ್ಕಳು ಅವ್ರ ಎಜುಕೇಶನ್ ಇದ್ರಲ್ಲಿ ಇದ್ದಾರೆ, ಹಸ್ಬೆಂಡು ಅವ್ರದೇ ಒಂದು ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾರೆ. ಆದ್ರೆ ನನ್ಗೆ ಅಂತ ಏನಾದ್ರೂ ಒಂದು ಐಡೆಂಟಿಟಿ ಬೇಕು. ಮತ್ತೆ ಹಾಗೇನೆ ಈಗ ನಾನು ಈ ರೀತಿ ವಿಡಿಯೋಸ್ ಮಾಡ್ಕೊಂಡಿದ್ದಾಗ ಸ್ವಲ್ಪ ಬ್ಯುಸಿ ಆಗ್ತೀನಿ. ಮತ್ತೆ ತುಂಬಾ ಜನ ನಾನು ಇಲ್ಲಿ ನೋಡ್ಬೋದು, ನಾನು ಫ್ರೆಂಡ್ಶಿಪ್ ಮಾಡ್ಬೋದು. ಯಾರೋ ಗೊತ್ತಿರಲ್ಲ, ಬಟ್ ಅಟ್ ಲೀಸ್ಟ್ ಅವ್ರು ನನ್ನನ್ನು ನೋಡಿದಾಗ ಅವ್ರ ಕಮೆಂಟ್ಸ್ ಆಗಿರ್ಬೋದು, ಅವರ ಮಾತುಗಳು ನನ್ಗೆ ಸ್ವಲ್ಪ ಒಂದು ಹತ್ರದಲ್ಲಿ ಯಾರೋ ನನ್ನವರು ಅನ್ನೋರು ಇರ್ತಾರೆ ಅನ್ನೋ ಫೀಲ್ ಇರತ್ತೆ ಅಂತ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡೆ. ಆಮೇಲೆ ಟು ಬಿ ಫ್ರ್ಯಾಂಕ್ ಹೇಳ್ಬೇಕು ಅಂತಂದ್ರೆ, ನನ್ಗೆ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ, ಅಂದ್ರೆ ದುಡ್ಡು ಬರುತ್ತೆ ಅನ್ನೋದು ಗೊತ್ತಿತ್ತು. ಬಟ್ ಅದಕ್ಕೆ ಏನೇನು ಇದಿರತ್ತೆ ಅಷ್ಟು ನಾಲೆಜ್ ಇರ್ಲಿಲ್ಲ ಯೂಟ್ಯೂಬ್ ಬಗ್ಗೆ ನನ್ಗೆ. ತುಂಬಾ ನಾಲೆಜ್ ಕಡಿಮೆ ಇಟ್ಕೊಂಡೆ ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಗೊತ್ತಾಯ್ತು ಇದನ್ನ ಮಾನಿಟೈಸೇಷನ್ ಆಗಿ ಹಿಂಗೆಲ್ಲ ಆದ್ಮೇಲೆ ನಮ್ಗೆ ಒಂದು ವಿಡಿಯೋಸ್ಗೆ ಈ ತರ ವ್ಯೂಸ್ ಬಂದ್ರೆ ಅಮೌಂಟ್ ಎಲ್ಲ ಬರುತ್ತೆ ಅನ್ನೋದು ಆಮೇಲೆ ಹೋಗ್ತಾ ಹೋಗ್ತಾನೆ ನನ್ಗೆ ಗೊತ್ತಾಗಿದ್ದು. ಸೊ ಅದು ಒಂದು ನನ್ಗೆ ಪಾಸಿಟಿವ್ ಅನ್ನೋದೇ ಆಯ್ತು ಅಲ್ವಾ. ಆಮೇಲೆ ನೆಗೆಟಿವಿಟಿ ಬಗ್ಗೆ ಯೋಚನೆ ಮಾಡಿದೆ. ಏನೇನ್ ನೆಗೆಟಿವ್ ಇರತ್ತೆ ಯೂಟ್ಯೂಬ್ ಅಲ್ಲಿ ಅಂತ ಅಂದ್ರೆ, ಅದೇ ಈಗ ನಾವು ಜಸ್ಟ್ ಮನೇಲಿ ಇದ್ದಾಗ ಬರೀ ಒಂದು 4-5 ಜನ ನಮ್ಮನ್ನ ಜಡ್ಜ್ ಮಾಡೋರು ಇರ್ತಾರೆ. ನಾವ್ ಯಾರು ಅಂದ್ರೆ ಓನ್ಲಿ ನಮ್ಮ ಫ್ಯಾಮಿಲಿ ಅಕ್ಕಪಕ್ಕದವರು ನಮ್ಮನ್ನ ಜಡ್ಜ್ ಮಾಡ್ತಾರೆ. ಬಟ್ ಯೂಟ್ಯೂಬ್ ಬಂದಿದೀವಿ ಅಂತಂದ್ರೆ ನಾವು ಇನ್ನೂ ಎಷ್ಟೋ ಜನ ನಮ್ಗೆ ಜಡ್ಜ್ ಮಾಡಕ್ಕೆ ನಾವು ಅವ್ರಿಗೆ ಅವಕಾಶ ಕೊಡ್ತೀವಿ. ಬಟ್ ಎಲ್ಲಾರು ನೆಗೆಟಿವ್ ಆಗಿ ನಮ್ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನು ಸುಳ್ಳು. ಅದು ನಾವು ಮಾಡೋ ಕೆಲ್ಸದ ಮೇಲೂ ಡಿಪೆಂಡ್ ಆಗತ್ತೆ ಅಲ್ವಾ. ಈಗ ನಾನು ಒಳ್ಳೆ ವಿಡಿಯೋಸ್ ಮಾಡಿಲ್ಲ ಅಂತಂದ್ರೆ, ಇಲ್ಲ ನನ್ನ ವಿಡಿಯೋಸ್ ಅಲ್ಲಿ ನಾನು ಒಳ್ಳೆ ವಿಚಾರಗಳನ್ನ ಶೇರ್ ಮಾಡಿಲ್ಲ ಅಂತಂದಾಗ ಖಂಡಿತ ನನ್ಗೆ ನೆಗೆಟಿವ್ ಆಗಿ ನನ್ನನ್ನ ಟ್ರೀಟ್ ಅಂದ್ರೆ ಕಮೆಂಟ್ಸ್ ಬಂದೇ ಬರತ್ತೆ. ಬಟ್ ನಾನ್ ಮಾಡೋ ಕೆಲಸ ಕರೆಕ್ಟ್ ಆಗಿದೆ ಅಂತಂದಾಗ ನನ್ಗೆ ಯಾಕೆ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕ್ತಾರೆ ಅನ್ನೋದನ್ನು ಸಹ ಯೋಚನೆ ಮಾಡಿದೆ ನಾನು. ಬಟ್ ಇನ್ನೊಂದ್ ಏನಂತಂದ್ರೆ, ನಾನು ಲಾಸ್ಟ್ ಒಂದು ವ್ಲಾಗ್ ಅಲ್ಲಿ ಹೇಳ್ದಂಗೆ
ನಾವ್ ಏನ್ ಮಾಡಿದ್ರು ಯಾರೋ ಒಬ್ರು ಇರ್ತಾರೆ ನಮ್ಮನ್ನ ಟಾಂಟ್ ಮಾಡೋರು. ಹಂಗೆ ನನ್ಗೂ ಇದಾರೆ. ಯಾರೋ ಒಬ್ಬೊಬ್ರು ಪಾಪ ಅವ್ರ ಫ್ರಸ್ಟ್ರೇಷನ್, ಅವ್ರ ಜಲಸ್ಸು ತಡ್ಕೊಳಕ್ ಆಗ್ದಂಗೆ ನಮಗೂ ಕೆಲವೊಂದ್ಸತಿ ಆಗ್ತಾರೆ. ಬಟ್ ಅದನ್ನ ಸಜೆಷನ್ ಕೊಡೋರು ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಗ್ತಾರೆ. ಸಜೆಸ್ಟ್ ಮಾಡಿದಾಗ ನಾನು ಅದ್ ತಗೋತೀನಿ, ತಿದ್ಕೊಳಕ್ ಪ್ರಯತ್ನ ಪಡ್ತೀನಿ. ಬಟ್ ಕೆಲವರು ಬಿಡಿ ಅದನ್ನ ನಾವ್ ಏನ್ ಮಾಡಿದ್ರು ಚೇಂಜ್ ಮಾಡಕ್ಕಾಗಲ್ಲ. ಸೊ ಆ ರೀತಿ ಯೋಚನೆ ಮಾಡ್ಕೊಂಡೆ ನಾನು ಇದ್ರಲ್ಲಿ ಬಂದಿದ್ದು. ಸೊ ಇದ್ರಲ್ಲಿ ನಾನು ಪಾಸಿಟಿವ್ ನೋಡಿದ್ದೀನಿ, ನೆಗೆಟಿವ್ ಸಹ ಖಂಡಿತ ನೋಡಿದ್ದೀನಿ. ಆ, ಮತ್ತೆ ಒಂದೇನಂತಂದ್ರೆ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಒಂಥರ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂತಾನೂ ಹೇಳ್ಬೋದು. ಬಟ್ ಅದಕ್ಕಿಂತ ಮುಂಚೆನೂ ಇದ್ದೆ. ಯಾಕಂದ್ರೆ ನಾನು ಕೆಲಸ ಎಲ್ಲ ಮಾಡ್ತಿದ್ನಲ್ವಾ, ಸೊ ನಾನು ಸೆಲ್ಫ್ ಇಂಡಿಪೆಂಡೆಂಟೇ ಆಗಿದ್ದೆ. ನಂದೇ ಆದ ಕೆಲವೊಂದು ಸೇವಿಂಗ್ಸ್ ಅನ್ನೆಲ್ಲ ನಾನು ಇಟ್ಕೊಂಡಿದ್ದೆ. ಮತ್ತೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ನೀವು ನೋಡಿದ್ರೆ, ಇಲ್ಲ ಇವಾಗ ರೆಗ್ಯುಲರ್ ಅಲ್ದಿದ್ರು ಈಗ ಹೊಸ್ದಾಗಿ ನೋಡ್ತಿದ್ರು ಬೇಕಾದ್ರೆ ನನ್ನ ಹಳೆ ವಿಡಿಯೋಸ್ ಅನ್ನೆಲ್ಲ ನೀವು ಒಂದ್ಸತಿ ಚೆಕ್ ಮಾಡಿ ನೋಡಿ. ನಮ್ಮ ಲೈಫು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆನೂ ಹಿಂಗೆ ಇತ್ತು, ಸ್ಟಾರ್ಟ್ ಮಾಡಾದ್ಮೇಲೂ ಹಿಂಗೆ ಇದೆ. ನಾನು ಇದೇ ಮನೆಯಿಂದಾನೇ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಸೊ ನನ್ಗೆ ಏನು ಚೇಂಜಸ್ ಅಂತ ಏನೂ ಇಲ್ಲ. ಬಟ್ ಒಂದು ತುಂಬಾ ದೊಡ್ಡ ಚೇಂಜಸ್ ಅಂತ ಹೇಳಿ ನನ್ಗೆ ಒಂದ್ ಅನ್ಸಿದ್ದೇನಂದ್ರೆ, ನಾನಿಲ್ಲಿ ತುಂಬಾ ಜನದ ಪ್ರೀತಿ ಆಗಿರ್ಬೋದು, ಮತ್ತೆ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ಹಾಗೆ ಫ್ರೆಂಡ್ಶಿಪ್ ಆಗಿರ್ಬೋದು, ಇದನ್ನ ನಾನು ಪಡ್ಕೊಂಡಿದ್ದೀನಿ. ಸೊ ನಾನು ಫಸ್ಟ್ ಅಟೆಂಪ್ಟ್ ಅಲ್ಲೇ ನೆಗೆಟಿವ್ನೇ ಯೋಚನೆ ಮಾಡಿದ್ದಿದ್ರೆ ನನ್ಗೆ ಇಷ್ಟು ಒಳ್ಳೆ ಫ್ಯಾಮಿಲಿ ಅನ್ನೋದು ಸಿಕ್ತಿತ್ತಾ ಹೇಳಿ. ಸೊ ಹಂಗಾಗಿ ನಾನು ಫಸ್ಟ್ ಯಾವಾಗ್ಲೂ ಅಷ್ಟೇ ಪಾಸಿಟಿವ್ ಅನ್ನೋದನ್ನೇ ತಗೋತೀನಿ. ಅದರಿಂದ ಸಕ್ಸಸ್ ಆಗಿದ್ದೀನಿ ಅಂತ ಸಹ ಅನ್ಸುತ್ತೆ. ಬಟ್ ನಾನೇನೋ ತುಂಬಾ ಸಾಧನೆ ಅಂತೂ ಮಾಡಿಲ್ಲ. ನನ್ಕಿಂತ ಸಾಧನೆ ಮಾಡಿರೋರು, ಅದರಲ್ಲೂ ಯೂಟ್ಯೂಬ್ ಅಲ್ಲಿ ಸಾಧನೆ ಮಾಡೋರು ತುಂಬಾ ಜನ ಇದ್ದಾರೆ. ಅವರೆಲ್ಲ ಒಂಥರ ಮೋಟಿವೇಶನ್ ಅಂತಾನೆ ಅನ್ಕೋತೀನಿ. ಅವರಿಂದ ಪಾಸಿಟಿವ್ ಆಗಿ ನಾನು ಏನೇನ್ ಕಲಿಬಹುದು ಅನ್ನೋದನ್ನು ಸಹ ಯೋಚನೆ ಮಾಡ್ತೀನಿ. ಸೊ ಹಿಂಗಿದೆ. ಆಮೇಲೆ ಹಂಗೆ ನನ್ಗೆ ಕೆಲವರು ಮನಿ ಸೇವಿಂಗ್ಸ್ ಬಗ್ಗೆನು ಕೆಲವೊಂದು ವಿಚಾರಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳಿದ್ರು. ಸೊ ನಾನು ಸಿಲ್ವರ್ನ ತಗೊಳಕ್ ಯಾವ ರೀತಿ ಸೇವ್ ಮಾಡ್ತೀನಿ ಅನ್ನೋದನ್ನ ಹೇಳಿದೀನಿ. ಬಟ್ ಗೋಲ್ಡ್ ಬಗ್ಗೆ ನಾನು ಇನ್ನೂ ಕೆಲವೊಂದು ಡೀಟೇಲ್ಸ್ ಕೊಡಬೇಕು. ಮತ್ತೆ ನನ್ನ ಮಕ್ಕಳಿಗೆ ನಾನು ಗೋಲ್ಡ್ ಸೇವಿಂಗ್ಸ್ ನ ಯಾವ ತರ ಮಾಡ್ತಿದ್ದೀನಿ ಅನ್ನೋದನ್ನು ನಾನು ಹೇಳ್ತೀನಿ. ಮೇ ಬಿ ಇದರಿಂದ ಯಾರಿಗಾದ್ರೂ ಕೆಲವೊಬ್ಬರಿಗೆ ಉಪಯೋಗ ಆಗ್ಬೋದು ಅನ್ಕೋತೀನಿ. ಸೊ ಅದನ್ನ ನಾನು ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇನ್ನ ಇವತ್ತಿಗೆ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಭೇಟಿಯಾಗೋಣ. ಬಾಯ್.